ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನು ಇವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿ ಕೇಂದ್ರ ಕಚೇರಿ ವತಿಯಿಂದ ಏನು ನಡೀತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ ಟು ಇಲ್ಲಿಗಂಟ ಅಂದರೆ ಇಲಾಖೆ ಏನು ಬಿಟ್ಟಿತ್ತು ರಿಸಲ್ಟು, ಅಂದರೆ ಏನು ವೆಬ್ಸೈಟಲ್ಲಿ ಏನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ದಿನಾಂಕ 20/2/2025 ಇಂದ ಅಪ್ ಟು ಇಲ್ಲಿಗಂಟ ಅಂದರೆ 15/3/2025 ಏನು ರಿಸಲ್ಟ್ ಬಿಟ್ಟಿದ್ದಾರೆ. ಸೊ ಅದು ಒಂದು ಅಂಕಿ ಸಂಖ್ಯೆಗಳು ನೋಡ್ತಾ ಹೋದರೆ, ಅಂದರೆ ಅಲ್ಲಿ ಅಂಕಿ ಸಂಖ್ಯೆ ಯಾವ ರೀತಿ ನೋಡೋದಂತಂದರೆ 0ಇಂದ 50 ಅಂಕವರೆಗೂ ಎಷ್ಟೆಷ್ಟು ಅಭ್ಯರ್ಥಿಗಳು ತೊಗೊಂಡಿದ್ದಾರೆ. ಇದು ಹುಬ್ಬಳ್ಳಿ ಟ್ರ್ಯಾಕ್ ಬಂತು, ಜೊತೆಗೆ ಹುಮನಾಬಾದ್ ಟ್ರ್ಯಾಕು ಬಂತು. ಸೊ ಅದನ್ನು ಅಂಕಿ ಸಂಖ್ಯೆನ ನಾವು ನೋಡ್ತಾ ಹೋಗೋಣ. ಈ ಒಂದು ಅಂಕಿ ಸಂಖ್ಯೆ ನೋಡ್ತಾ ಹೋದರೆ ಯಾವ್ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ಅಂಕ ತೊಗೊಂಡಿದ್ದಾರೆ, ನಾವು ಎಷ್ಟು ಅಂಕ ತೊಗೊಂಡಿದ್ದೀವಿ, ನಮ್ಮ ಹಿಂದುಗಡೆ ಇನ್ನೂ ಎಷ್ಟು ಜನ ಇದ್ದಾರೆ, ಮುಂದುಗಡೆ ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ನೀವು ಕೂಡ ಊಹೆ ಮಾಡ್ಬೋದು ಸ್ನೇಹಿತರೆ. ಸೊ ನೋಡ್ತಾ ಬರೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿ ಹಾಗೂ ಹುಮನಾಬಾದ್ನಲ್ಲಿ ನಡೆದ ಚಾಲನಾ ವೃತ್ತಿ ಪರೀಕ್ಷೆ ಅಂಕಪಟ್ಟಿ. ಸೊ ನೋಡ್ಬೋದು ಸ್ನೇಹಿತರೆ. ಸೊ ನೋಡಿ, ದಿನಾಂಕ 20/2/2025 ದಿನಾಂಕ 15/3/2025 ಈ ಒಂದು ಫಲಿತಾಂಶ ಏನು ಬಿಟ್ಟಿದ್ದರು, ವೆಬ್ಸೈಟಲ್ಲಿ ಏನು ಅಪ್ಡೇಟ್ ಮಾಡಿದರು, ಆ ಒಂದು ಅಪ್ಡೇಟ್ ಮಾಡಿರುವಂತಹ ಒಂದು ಅಂಕಿ ಸಂಖ್ಯೆ ಪ್ರಕಾರ ಈ ಒಂದು ಪಟ್ಟಿ ತಯಾರಿಸಲಾಗಿದೆ. ಸೊ ನೋಡಿ ಸ್ನೇಹಿತರೆ, ಇಲಾಖೆ ಬಿಟ್ಟಿರುವ ಅಂಕಿ ಸಂಖ್ಯೆಯಿಂದ ಈ ಪಟ್ಟಿ ತಯಾರಿಸಲಾಗಿದೆ. ದಿನಾಂಕ 20/2/2025 ಹಿಂದಿನ ಒಂದು ಅಂಕಿ ಸಂಖ್ಯೆ ಏನಿದೆ, 20/2/2025 ಹಿಂದಿನ ಅಂಕಿ ಸಂಖ್ಯೆ ಇಲ್ಲಿ ಲಭ್ಯ ಇರುವುದಿಲ್ಲ, ಆದ್ದರಿಂದ ಇದರಲ್ಲಿ ಆ್ಯಡ್ ಮಾಡಿಲ್ಲ ಸ್ನೇಹಿತರೆ. ಸೊ ನೋಡ್ಬೋದು ನಾವು. ಸೊ ನೋಡಿ ಸ್ನೇಹಿತರೆ, ಹುಬ್ಬಳ್ಳಿ. ಸೊ ನೋಡಿ, ಹುಬ್ಬಳ್ಳಿಯಲ್ಲಿ 40 ಅಂಕ ತೊಗೊಂಡಿದ್ದ ಅಭ್ಯರ್ಥಿಗಳು 62, 40ವರೆ ತೊಗೊಂಡಿದ್ದವರು 57, 41 ತೊಗೊಂಡಿದ್ದವರು 51, 41ವರೆ 43, 42 71, 42ವರೆ 47, 43 78, 43ವರೆ 66, 44 ಅಂಕ ಪಡೆದವರು 86, 44ವರೆ 52, 45 ಅಂಕ ಪಡೆದವರು 72, 45ವರೆ ತೊಗೊಂಡ್ರು 43, 46 ತೊಗೊಂಡವರು 89, 46ವರೆ 40, 47, 74, 47ವರೆ 36, 48, 42, 48ವರೆ 12, 49, 23, 49ವರೆ 8 ನೋಡಿ 50 ಅಂಕ ಪಡೆದವರು 16 ಜನ ಸ್ನೇಹಿತರೆ. ಇಲ್ಲಿ ಅಂದರೆ ಇದು ಹುಬ್ಬಳ್ಳಿ ಒಂದು ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಹುಬ್ಬಳ್ಳಿ ಒಂದು ಟ್ರ್ಯಾಕಲ್ಲಿ ಪಡೆದಿದ್ದ ಅಂಕಿ ಸಂಖ್ಯೆ ಸ್ನೇಹಿತರೆ. ಸೊ ಹಾಗೆ ಜೊತೆಗೆ ನೋಡೋದಾದರೆ ಈ ಒಂದು ಹುಬ್ಬಳ್ಳಿಯಲ್ಲಿ ನೋಡ್ಬೋದು ನೀವು ಇಲ್ಲಿ. ಸೊ ನೋಡಿ, ಹುಬ್ಬಳ್ಳಿ ಇಂದು 0ಇಂದ 24ವರೆ ಅಂಕ ಪಡೆದವರು ಟೋಟಲು 282 ಜನ. ಇದರಲ್ಲಿ ಹುಬ್ಬಳ್ಳಿಯಲ್ಲಿ 0ಇಂದ 24ವರೆ ಅಂಕ ಪಡೆದವರು 282 ಜನ. ಈ 282 ಜನ ಫೇಲ್ ಆಗಿದ್ದಾರೆ ಅಂತಲ್ಲ. ಸೊ ನೆಕ್ಸ್ಟ್ ನೋಡ್ಬೋದು. ಸ್ನೇಹಿತರೆ, 25ರಿಂದ 39ವರೆ ಅಂಕ ಪಡೆದವರು ಟೋಟಲು 547 ಜನ. ಈ ಒಂದು ಅಂಕಿ ಸಂಖ್ಯೆ 22/2025 15/3/2025 ಇರ್ತದೆ ಸ್ನೇಹಿತರೆ. ಸೊ ನೋಡ್ಬೋದು. ನೆಕ್ಸ್ಟು 40ರಿಂದ 44ವರೆ ಅಂಕ ಪಡೆದವರು 613 ಜನ. ಸೊ ನೆಕ್ಸ್ಟ್ ನೋಡ್ಬೋದು ಸ್ನೇಹಿತರೆ.
45ರಿಂದ 50 ಅಂಕ ಪಡೆದವರು ಟೋಟಲು 455 ಜನ ಇಲ್ಲಿ ಈ ಹುಬ್ಬಳ್ಳಿಯ ಒಂದು ಟ್ರ್ಯಾಕಲ್ಲಿ ಸ್ನೇಹಿತರೆ. ಸೊ ಜೊತೆಗೆ ಹಾಗೆ ಹುಮನಾಬಾದಲ್ಲಿ ಯಾವ ರೀತಿ ಆಗಿದೆ ಅಂತ ಕೂಡ ನಾವು ನೋಡ್ತಾ ಹೋಗೋಣ. ನೋಡ್ಬೋದು ಸ್ನೇಹಿತರೆ, ಹುಮನಾಬಾದಲ್ಲಿ ಕೂಡ ನೀವು ನೋಡ್ತಾ ಹೋಗ್ಬೋದು. ಸೊ 40 ಅಂಕ ಪಡೆದ ಅಭ್ಯರ್ಥಿಗಳು ಟೋಟಲ್ 37 ಜನ. ಇದು ದಿನಾಂಕ 22/2025ರಿಂದ 15/3/2025ವರೆಗೆ ಅಂಕಿ ಸಂಖ್ಯೆ ಇರುತ್ತೆ. ಅದ್ರ ಹಿಂದಿಂದ ಯಾವುದು ಇಲ್ಲಿ ಆ್ಯಡ್ ಆಗಿಲ್ಲ ಸ್ನೇಹಿತರೆ. 40ವರೆ ತೊಗೊಂಡವರು 35, 41 ತೊಗೊಂಡವರು 57, 41ವರೆ ತೊಗೊಂಡವರು 47 ಜನ, 42 ಅಂಕ ತೊಗೊಂಡವರು 56, 42ವರೆ ತೊಗೊಂಡವರು 48 ಜನ, 43 ತೊಗೊಂಡವರು 55 ಜನ, 43ವರೆ ತೊಗೊಂಡವರು 40 ಜನ, 44 ಅಂಕ ಪಡೆದವರು 53 ಜನ, 44ವರೆ ಅಂಕ ತೊಗೊಂಡವರು 35 ಜನ, 45 ಅಂಕ ಪಡೆದವರು 51 ಜನ, 45ವರೆ ಅಂಕ ತೊಗೊಂಡವರು 27 ಜನ, 46 ಅಂಕ ತೊಗೊಂಡವರು 40 ಜನ, 46ವರೆ ಅಂಕ ತೊಗೊಂಡವರು 29 ಜನ, 47 ಅಂಕ ಪಡೆದವರು 37 ಜನ, 47ವರೆ ಅಂಕ ತೊಗೊಂಡವರು 17, 48 ಪಡೆದವರು 29 ಜನ, 48ವರೆ ತೊಗೊಂಡವರು 12 ಜನ, 49 ತೊಗೊಂಡವರು 25 ಜನ, 49ವರೆ ತೊಗೊಂಡವರು 4 ಜನ, 50ಕ್ಕೆ 50 ತೊಗೊಂಡವರು 6 ಜನ. ಇದು ನೋಡ್ಬೋದು ಸ್ನೇಹಿತರೆ, ಹುಮನಾಬಾದಲ್ಲಿ 6 ಜನ ಇದ್ದಾರೆ. 50ಕ್ಕೆ 50 ತೊಗೊಂಡವರು. ಹುಬ್ಬಳ್ಳಿಯಲ್ಲಿ 16 ಜನ ಇದ್ದಾರೆ ಸ್ನೇಹಿತರೆ. ಸೊ ಆ ಒಂದು ಇಲಾಖೆ ಬಿಟ್ಟಿರುವ ಅಂಕಿ ಸಂಖ್ಯೆ ಪ್ರಕಾರ ದಿನಾಂಕ 22/2025ರಿಂದ 15/3/2025ವರೆಗೆ ಸ್ನೇಹಿತರೆ. ಸೊ ನೋಡ್ಬೋದು ಸ್ನೇಹಿತರೆ, ಈ ಒಂದು ಅಂಕಿ ಸಂಖ್ಯೆ ನೋಡಿಕೊಂಡು ನೀವು ಎಷ್ಟು ಪೋಸ್ಟ್ಗಳಿದ್ದಾವೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಪೋಸ್ಟ್ಗಳು 1000ಕ್ಕೆ ಕಡಿಮೆ ಮಾಡಿ 259 ಬ್ಯಾಕ್ಲಾಗ್ ಡಿಕನ್ಸಿ ಇರ್ತವೆ. ಜೊತೆಗೆ 55 ಡ್ರೈವರ್ ಬ್ಯಾಕ್ಲಾಗ್ ಇರ್ತವೆ. ಅವೆಲ್ಲ ಮೈನಸ್ ಮಾಡಿದ್ರೆ 680 ಚಿಲ್ಲರೆ ಪೋಸ್ಟ್ಗಳಿರ್ತವೆ. 680 ಚಿಲ್ಲರೆಯಲ್ಲಿ 340 ಚಿಲ್ಲರೆ ಜನರಲ್ಗೆ ಹೋಗ್ತವೆ. 340 ಚಿಲ್ಲರೆ ಏನಿದೆ ಕ್ಯಾಟಗಿರಿಯಲ್ಲಿ ಕಾಂಪಿಟೇಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಾನು ಹಿಂದಿನ ವಿಡಿಯೋದಲ್ಲಿ ಯಾವ್ಯಾವ ಕ್ಯಾಟಗಿರಿಗೆ ಎಷ್ಟೆಷ್ಟು ಪೋಸ್ಟ್ ಬರ್ತಾವೆ ಅಂತಕ್ಕಂಥ ಒಂದು ಅಂದಾಜು ಕೂಡ ನಿಮಗೆ ಹೇಳಿದ್ದೆ ನಾನು. ಸೊ ಆ ಒಂದು ಅಂದಾಜು ನೋಡಿಕೊಂಡು ಇನ್ನು ಯಾರ್ಯಾರು ಟ್ರ್ಯಾಕ್ ಟೆಸ್ಟಿಗೆ ಹೋಗೋರಿದ್ದೀರೋ ಸೊ ಅಂಥವರು ಹೆಚ್ಚಿನ ಒಂದು ಪ್ರಾಕ್ಟೀಸ್ ಮಾಡಿಕೊಂಡು ಹೋಗಿ ಹೆಚ್ಚಿನ ಅಂಕ ಪಡೀರಿ, ಒಳ್ಳೊಳ್ಳೆ ಅಂಕ ಪಡೀರಿ ಅಂತ ಎಲ್ಲರನ್ನ ಆಶಿಸುತ್ತಾ. ಸೊ ನೋಡಿ ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಜೊತೆಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ನಿಮಗೆ ಹೊಸ ಹೊಸ ಮಾಹಿತಿ ನಾನು ನಿರಂತರವಾಗಿ ನಮ್ಮ ಚಾನಲ್ಲಿ ಅಪ್ಡೇಟ್ ಮಾಡ್ತಾ ಬರ್ತಾಯಿದ್ದೀನಿ ಸ್ನೇಹಿತರೆ. ಸೊ ಅದರಿಂದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಕಾಮೆಂಟಲ್ಲಿ ಕೇಳ್ಬೋದು ಸ್ನೇಹಿತರೆ ಅಂತ ಹೇಳ್ತಾ. ಸೊ ನೋಡೋಣ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತಕ್ಕಂಥದ್ದು ನಾನು ಮತ್ತೆ ತಿರ್ಗಿ ನಿಮಗೆ ಇನ್ನೊಂದು ವೀಕ್ ಆಗಿದ್ಮೇಲೆ ಮತ್ತೆ ತಿರ್ಗಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳೊಂದಿಗೆ.